ಎಲ್ಲ ಫ್ರೀ ಕೊಟ್ಟಿದ್ದಾರಲ್ವಾ, ದುಡ್ಕೊಂಡು ತಿನ್ಲಿ. ಕ್ಯಾನ್ಸಲ್ ಮಾಡಿರೋದು ಒಳ್ಳೇದೇ ಅಲ್ವಾ? ಅವ್ರವ್ರ ಹಣೆ ಬರ ಅವ್ರವ್ರಿಗೆ ಬರ್ದಿರೋದು ಅಷ್ಟೇ. ನಾವು ದುಡಿಬೇಕು, ನಾವು ತಿನ್ನಬೇಕು, ಯಾವ ಸರ್ಕಾರ ಬಂದ್ರೂ ಅಷ್ಟೇ. ಅದರ ಬದಲಾಗಿ ಇದು ಯಾವುದೋ ಒಂದು ಇನ್ಕಮ್ ಟ್ಯಾಕ್ಸ್ ಇದನ್ನು ಅಡ್ಡ ತಂದುಬಿಟ್ಟು BPL ಕಾರ್ಡ್ ಕ್ಯಾನ್ಸಲ್ ಮಾಡೋಣ ಅಂತ ಆ ಗ್ಯಾರಂಟಿ ಯೋಜನೆಗೆ ಅದೊಂದು ಉದ್ದೇಶನೂ ಇರ್ಬೋದು ಸರ್. ಅವ್ರ ಸರ್ಕಾರಕ್ಕೆ ಬೊಕ್ಕಸಕ್ಕೆ ದುಡ್ಡು ಇಲ್ಲಿಂದ ಬರುತ್ತೆ, ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಉಳ್ಕೊಳ್ಳುತ್ತೆ. ಅದರಿಂದ ಅವ್ರು ಸರ್ಕಾರ ನಡೆಸ್ಬೋದು, ಇಲ್ಲಾಂದ್ರೆ ಸರ್ಕಾರ ನಡೆಸೋಕ್ಕಾಗಲ್ಲ. ಬಟ್ ಅಕ್ಕಿದಂತೆ ರೇಷನ್ದು ಅಕ್ಕಿ ಹಾಕ್ತಿದ್ರಲ್ಲ 5 kg, ಈಗ 5 kg ಅಕ್ಕಿ ಬರ್ತಿರೋದು ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ. ಇನ್ನು 5 kg ದುಡ್ಡು ಅವ್ರು ಕೊಡ್ತಾ ಇಲ್ಲ. 5 kg ದುಡ್ಡು ಯಾರಿಗೂ ಹಾಕಿಲ್ಲ, ಅಲ್ಲಿ 5 ತಿಂಗಳಾಗಿದೆ ಹಾಕಿ. ನಮ್ಗೆ ಯಾವುದೂ ಬಂದಿಲ್ಲ, ಯಾವ ಸವಲತ್ತು ಇಲ್ಲ ಬಿಡಿ. ಕರೆಂಟಿಂದ ಒಂದೇ ಬಂದಿರೋದು. ಕ್ಯಾನ್ಸಲ್ ಮಾಡೋದು ಬೇಕಾಗಿರಲಿಲ್ಲ, ತಿರುಗಿ ರಿಟರ್ನ್ ಮಾಡೋದು ಬೇಕಾಗಿರಲಿಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸುಧಾಕರ್ ಅಂತ ಸರ್. ಈಗ ಎಷ್ಟೋ ಮಂದಿ BPL ಕಾರ್ಡೇ ಕ್ಯಾನ್ಸಲ್ ಆಗ್ತಿದೆ, ಏನು ಹೇಳ್ತೀರಿ ಸರ್? ಅದು ಆಗಬಾರ್ದು ಸರ್, ಆ ಥರ ಆಗಬಾರ್ದು. ಅರ್ಹರಿಗೆ ಏನಿದೆಯಾ ಅದನ್ನು ಪರಿಶೀಲನೆ ಮಾಡಿ ಮಾಡಬೇಕು. ಈಗ ಯಾರೋ ಇನ್ಕಮ್ ಟ್ಯಾಕ್ಸ್ ಪೇಯರ್ ಯಾರೂ ಇರಲ್ಲ, ಅಂಥವ್ರದ್ದೆಲ್ಲ ಕ್ಯಾನ್ಸಲ್ ಆಗ್ತಾಯಿದೆ. ಅದನ್ನು ಭಾಳ ಸುದೀರ್ಘವಾಗಿ ಅವರು ಈ ಚರ್ಚೆ ಮಾಡಿ ಅದನ್ನು ಇದು ಮಾಡಿ ವೆರಿಫೈ ಮಾಡಬೇಕಾಗಿತ್ತು. ಅದು ಆಗಿರೋದ್ರಿಂದ ಬಡವರಿಗೆ ಭಾಳ ಅನಾನುಕೂಲ ಆಗಿದೆ. ಆ ಥರ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ ಸರ್, ಈಗ ನೋಡೋದಾದ್ರೆ 3.5 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಟೋಟಲ್ 14 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕ್ಯಾನ್ಸಲ್ ಮಾಡಲ್ಲ ಅಂತ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಲ್ಲ ಅವರು. ಯಾರು IT ಪೇಯರ್ ಇದ್ದಾರೋ IT ಪೇಯರ್ಗೆ ನಾವು ಇದು ಮಾಡಿ ಇದು ಮಾಡ್ತೀವಿ. ಮಿಕ್ಕಿನದ್ರದ್ದು ಯಾರ್ದು ಆಗಲ್ಲ, ಯಾರು ಅನಾನು ಕಸಿಯಲ್ಲ, ನಾವು ಅವ್ರಿಗೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನೇ ಮಾಡೋದನ್ನ ಅದನ್ನು ಕರೆಕ್ಟಾಗಿ ಮಾಡ್ಬೇಕು ಸರ್. ಅದು ಈಗ ಆಹಾರ ಸಚಿವರು ಹೇಳ್ತಾರೆ, ನಾವು ಕ್ಯಾನ್ಸಲ್ ಮಾಡಿದ ಮೇಲೆ ಅವರು ಅರ್ಹರಿದ್ದರೆ 24 ಗಂಟೆ ಒಳಗೆ ಅವರಿಗೆ ರಿಟರ್ನ್ ಕೊಡ್ತೇವೆ ಅಂತೇಳಿ. ಒಮ್ಮೆ ಕ್ಯಾನ್ಸಲ್ ಮಾಡೋದು ವಾಪಸ್ ರಿಟರ್ನ್ ಕೊಡೋದು ಬೇಕಾ? ಅದೇನು ಬೇಕಾಗಿಲ್ಲ ಸರ್. ಅದು ಕ್ಯಾನ್ಸಲ್ ಮಾಡೋದು ಬೇಕಾಗಿರಲಿಲ್ಲ, ತಿರುಗಿ ರಿಟರ್ನ್ ಮಾಡೋದು ಬೇಕಾಗಿರಲಿಲ್ಲ. ಮಾಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ವಿಮರ್ಶೆ ಮಾಡಿ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಜನಸಾಮಾನ್ಯರಿಗೆ ತೊಂದರೆ ಸರ್, ಭಾಳ ತೊಂದರೆ ಆಗ್ತೈತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಹೇಗಿದೆ ಪರಿಸ್ಥಿತಿ ಜಾಸ್ತಿ ಇದಾಗಿದೆ ಸರ್, ಹದಗೆಟ್ಟೋಗಿದೆ. ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ ಬಿಡಿ ಸರ್. ಯಾವುದಿಲ್ಲ, ಅಭಿವೃದ್ಧಿ ಕೆಲಸನೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಹೇಳಿದ ಗ್ಯಾರಂಟಿ ಯೋಜನೆ ಸಿಕ್ತಿದೆ. ಗ್ಯಾರಂಟಿ ಯೋಜನೆಗಳಿಗೇನೋ ಸಿಗ್ತಾ ಇದೆ, ಅದರಲ್ಲೂ ಒಂದು 3/4% ಸಿಗ್ತಾ ಇದೆ, ಒಂದು 25% ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಈಗ ಕೂಡ ಸಿಗ್ತಿದೆ. ಗೃಹಲಕ್ಷ್ಮಿ ಆದರೂ ಬರ್ತಾಯಿದೆ ಅಲ್ವಾ, ಪರವಾಗಿಲ್ಲ. ಯಾವುದೋ 1 ತಿಂಗಳ 2 ತಿಂಗಳ ಇದಾಗಿರ್ಬೋದು, ಹೆಚ್ಚು ಕಮ್ಮಿ ವೇರಿಯೇಷನ್ ಆಗಿರ್ಬೋದು. ಬಟ್ ಅಕ್ಕಿದಂತೆ ರೇಷನ್ದು ಅಕ್ಕಿ ಹಾಕ್ತಿದ್ರಲ್ಲ 5 kg, ಈಗ 5 kg ಅಕ್ಕಿ ಬರ್ತಿರೋದು ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ. ಇನ್ನು 5 kg ದುಡ್ಡು ಅವ್ರು ಕೊಡ್ತಾ ಇಲ್ಲ. 5 kg ದುಡ್ಡು ಯಾರಿಗೂ ಹಾಕಿಲ್ಲ, ಅಲ್ಲಿ 5 ತಿಂಗಳಾಗಿದೆ ಹಾಕಿ. ಈ ಥರ ಆಗಿದೆ ಅಷ್ಟೇ. ಅದೇ ಸಿಗ್ತಿರೋದು. ಈಗ ಇವ್ರದ್ದು ಯಾವುದು ಸಿಗ್ತಾ ಇಲ್ಲ. ಅದು ಸಿಗ್ತಾ ಇಲ್ಲ, ಅಕ್ಕಿನೂ ಸಿಗ್ತಾ ಇಲ್ಲ. BPL ಕಾರ್ಡನ್ನು ಕ್ಯಾನ್ಸಲ್ ಆಗುತ್ತೆ ಅಂದರೆ ಭಾಳ ತೊಂದರೆ ಆಗುತ್ತೆ ಸರ್ ಜನಗಳಿಗೆ. ಸರ್, ಈಗ BPL ಕಾರ್ಡ್ ಮಾಡಬೇಕಾದ್ರೇ ಎಲ್ಲ ಡಾಕ್ಯುಮೆಂಟ್ ಕೊಟ್ಟು ಪರಿಶೀಲನೆ ಮಾಡಿರ್ತಾರೆ. ಈಗ ವಾಪಸ್ ಕ್ಯಾನ್ಸಲ್ ಅಂತ ಹೇಳ್ತಾರೆ. ಅದು ಮಾಡಬಾರ್ದು. ಹಾಗೆ ಆ ಥರ ಅವ್ರ ಹತ್ರನೇ ಇರುತ್ತೆ ಎಲ್ಲ ಮಾಹಿತಿ. ಅವರು ಮಾಡಬೇಕಾದ್ರೆ ಎಲ್ಲ ತಾಂಡಿರ್ತಾರೆ. ಪಾನ್ ಕಾರ್ಡು, ಆಧಾರ್ ಕಾರ್ಡು, ಲಿಂಕು, ಇದ್ರದ್ದು ಇವ್ರದ್ದು ಏನು IT ಪೇಯರ ಅಲ್ವಾ, ಇವ್ರದ್ದು ವಾರ್ಷಿಕ ವರಮಾನ ಎಷ್ಟು, ಇವ್ರು ಬಡವರ, BPLಗೆ ಬರ್ತಾರೆ, APLಗೆ ಬರ್ತಾರೆ ಅಂತ ಎಲ್ಲ ವಿಮರ್ಶೆ ಮಾಡ್ತಾರೆ. ಅದೆಲ್ಲ ಆದಮೇಲೆ ತಿರ್ಗಾ ಇವೆಲ್ಲ ಏನು ಬೇಕಾಗಿರಲಿಲ್ಲ ಪಾಪ, ಸಾಮಾನ್ಯ ಬೇಕಿರಲಿಲ್ಲ ಸರ್. ಇವೆಲ್ಲ ಸಾಮಾನ್ಯ ಜನರಿಗೆ ಎಲ್ಲ ಭಾರಿ ಹೊಡ್ತಾ. ಇದು ಗ್ಯಾರಂಟಿ ಯೋಜನೆ ಜಾರಿ ಮಾಡೋಕ್ಕೆ ಆಗದೇ ಇದ್ದರೂ ಈ ಪ್ರಕಾರವಾಗಾದ್ರೂ ಆಗದೇ ಇದ್ದಾಗ ಏನಾದರೂ ತೊಂದರೆ ಆಗಲಿ ಅಂತ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ ಸರ್. ಹಣ ಇಲ್ಲ, ಕೊಡ್ತಾ ಇಲ್ಲ ಹಣ. ಈಗ ಅದು ಇಲ್ಲ, ಹಣ ಕೊಡ್ತಾ ಇಲ್ಲ, ಅದು ನಿಂತೋಗಿದೆ. ಅದರ ಬದಲಾಗಿ ಇದು ಯಾವುದೋ ಒಂದು ಇನ್ಕಮ್ ಟ್ಯಾಕ್ಸ್ ಇದನ್ನು ಅಡ್ಡ ತಂದುಬಿಟ್ಟು ರೂಲ್ಸ್ ಯಾವುದೋ ಒಂದು ಇದು ಮಾಡಿಬಿಟ್ಟು ಅದ್ರ ಬದಲಾಗಿ ಇದನ್ನು ಯಾವನ್ನ ಮಾಡಿಬಿಟ್ಟು ಬಡವರ BPL ಕಾರ್ಡ್ ಕ್ಯಾನ್ಸಲ್ BPL ಕಾರ್ಡ್ ಕ್ಯಾನ್ಸಲ್ ಮಾಡೋಣ ಅಂತ ಆ ಗ್ಯಾರಂಟಿ ಯೋಜನೆಗೆ ಅದೊಂದು ಉದ್ದೇಶನೂ ಇರ್ಬೋದು ಸರ್. ಇರ್ಬೋದು. ಈಗ ಅದೇ ಕ್ಯಾನ್ಸಲ್ ಅಂದರೆ ಯಾವುದೂ ಇಲ್ವಲ್ಲ, ಅಲ್ಲಿಗೆ ಮುಗ್ದೇ ಹೋಯ್ತಲ್ಲ. ಅವ್ರದ್ದು ಅಕ್ಕಿ ಇಲ್ಲ, ಸೆಂಟ್ರಲ್ದು ಇಲ್ಲ, ಸ್ಟೇಟ್ದು ಇಲ್ಲ. ಬಡವರು ಹೊಟ್ಟೆ ಮೇಲೆ ಹೊಡೆದು ಇದು ಮಾಡ್ತವ್ರೆ. ಸಿದ್ದರಾಮಯ್ಯ ಗೌರ್ಮೆಂಟ್ ಏನು ಹಿಂಗೆ ಸರ್, ಯಾವುದೂ ಹೇಳೋಕ್ಕಾಗಲ್ಲ. ಅದು ಭಾರಿ ಇದಿದೆ, ಕಷ್ಟ ಇದೆ. ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡೋಕ್ಕೆ? ನೋಡ್ಬಿಟ್ಟು ಮಾಡಬೇಕು. ಎಲ್ಲರೂ ಇಟ್ಕೊಳ್ತಾರೆ ಕಾರು, ಎಲ್ಲರೂ ಚೈನ್ ಹಾಕ್ಕೋತಾರೆ. ಎಲ್ಲರಿಗೂ ಎಲ್ಲ ಸವಲತ್ತು ಬೇಕು ಪ್ರಪಂಚದಲ್ಲಿ. ಆರ್ಥಿಕ ಸ್ಥಿತಿ ನೋಡ್ಬಿಟ್ಟು ಮಾಡಬೇಕು. ಕೊಡಲಿಲ್ಲ, ಹಣ ಕೊಡ್ತಾ ಇದ್ದಾರೆ. ಕೆಲವ್ರಿಗೆ ಬಂತು, ಕೆಲವ್ರಿಗೆ ಬರಲಿಲ್ಲ. ಅವ್ರವ್ರ ಹಣೆ ಬರ ಅವ್ರವ್ರಿಗೆ ಬರ್ದಿರೋದು ಅಷ್ಟೇ. ನಾವು ದುಡಿಬೇಕು, ನಾವು ತಿನ್ನಬೇಕು, ಯಾವ ಸರ್ಕಾರ ಬಂದ್ರೂ ಅಷ್ಟೇ. ನಮ್ಗೆ ಯಾವುದೂ ಬಂದಿಲ್ಲ, ಯಾವ ಸವಲತ್ತು ಇಲ್ಲ ಬಿಡಿ. ಕರೆಂಟಿಂದ ಒಂದೇ ಬಂದಿರೋದು. ಅದು ಬಂದಿಲ್ಲ ನಮಗೆ. ನಮ್ದು ಯಾವುದು ಸವಲತ್ತಿಲ್ಲ. ನಾನು ಗೌರ್ಮೆಂಟ್ ಅಫಿಷಿಯಲು, ಅದಕ್ಕೆ ಯಾವುದೂ ಇಲ್ಲ. ಅದು ಬರಲಿಲ್ಲ. ನಮಗೆ ಬಂದಿದೆ ಅಂದರೆ ಕ್ಯಾನ್ಸಲ್ ಮಾಡಿದ್ರೆ ಇದಾಗುತ್ತೆ. ಏನಕ್ಕೆ? ನಮಗೂ ಹಸ್ಬೆಂಡ್ ಇಲ್ಲ, ಏನೂ ಇಲ್ಲ, ನಮಗೆ ಕಷ್ಟ ಇದೆ, ಹಾಗಾಗಿ ಬರಬೇಕು.
ಎಲ್ಲ ಫ್ರೀ ಕೊಟ್ಟಿದ್ದಾರಲ್ವ, ದುಡ್ಕೊಂಡು ತಿನ್ನಲಿ. ಕ್ಯಾನ್ಸಲ್ ಮಾಡಿರೋದು ಒಳ್ಳೇದೇ ಅಲ್ವಾ? ಅವರು ಸರ್ಕಾರಕ್ಕೆ ಬೊಕ್ಕಸಕ್ಕೆ ದುಡ್ಡು ಇಲ್ಲಿಂದ ಬರುತ್ತೆ. ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಉಳ್ಕೊಳ್ಳುತ್ತೆ. ಅದರಿಂದ ಅವ್ರು ಸರ್ಕಾರ ನಡೆಸ್ಬೋದು, ಇಲ್ಲಾಂದ್ರೆ ಸರ್ಕಾರ ನಡೆಸೋಕ್ಕಾಗಲ್ಲ. ಈಗ 10 ಕೆಜಿ ಅದಕ್ಕೆ ಇದೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈಗ 10 ಕೆಜಿ ಅಕ್ಕಿ ಬದಲಾಗಿ ಹಣ ಕೊಡ್ತೇವೆ ಅಂತ ಹೇಳಿದ್ರು. ಹಾಂ, ಆ ಹಣ ಕೊಡೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಹಾಗೇನಿಲ್ಲ. ಅವ್ರು ಬೊಕ್ಕಸಲ್ಲಿ ದುಡ್ಡೇ ಇಲ್ಲ, ಇನ್ನೆಲ್ಲಿಂದ ಕೊಡ್ತಾರೆ? ದುಡ್ಡೇ ಇಲ್ಲ ಅಂತ ಹೇಳಿ. ದುಡ್ಡು ಇಲ್ಲದಕ್ಕೆ ಇವೆಲ್ಲ ಸ್ಟಾಪ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಇಲ್ಲ, ಅಭಿವೃದ್ಧಿ ಎಲ್ಲಿದೆ? ಅಭಿವೃದ್ಧಿ ಒಂದಿಲ್ಲ. ಅಭಿವೃದ್ಧಿನೇ ಇಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಹೌದು. ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳಿದ್ರೆ ಅಭಿವೃದ್ಧಿ ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ. ಈಗ ಮಳೆ ಟೈಮಲ್ಲಿ ಯಾವ ಥರ ಇರ್ತದೆ ಸರ್? ಯಾವುದು? ಮಳೆ ಬಂದ ಟೈಮಲ್ಲಿ ಯಾವ ಥರ ಇರ್ತದೆ? ಏನು ಮಳೆ ಬಂದಾಗ ಕೆರೆ ಆಗುತ್ತೆ ಮಾಮೂಲಿ. ಮೊದಲೇನಿತ್ತು ಕೆರೆ, ಅದೇ ಕೆರೆ ಥರ ಇರುತ್ತೆ ಅದೇ ಥರ ಇರ್ತದೆ. ಅಷ್ಟೇ. ಏನು ಡೆವಲಪ್ಮೆಂಟಲ್ ವರ್ಕ್ ಇಲ್ಲ. ಡೆವಲಪ್ಮೆಂಟ್ ಏನು ಯಾವ ಸರ್ಕಾರ ಬಂದ್ರೂ ಅಷ್ಟೇ. ಈ ಸರ್ಕಾರ ಅಂತೂ ವರ್ಸ್ಟ್, ಏನೂ ಮಾಡಿಲ್ಲ. ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಏನೂ ಮಾಡೇ ಇಲ್ಲ, ಏನು ಮಾಡಿಲ್ಲ. ಆದರೆ DK ಶಿವಕುಮಾರ್ ಅವರು ಹೇಳ್ತಾರೆ ಇದು ಬ್ರ್ಯಾಂಡ್ ಬೆಂಗಳೂರು, ಇದೇ ಬ್ರ್ಯಾಂಡ್ ಬೆಂಗಳೂರು. ಅವ್ರು ಹೇಳ್ದಂಗೆ ಮಾಡ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಅಂತಂದರೆ ಸ್ವಿಮ್ಮಿಂಗ್ ಪೂಲ್ ಬೆಂಗಳೂರು. ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿ. ಹಾಂ, ಅಷ್ಟೇ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಹೇಳೋದು? ಆದಷ್ಟು ಬೇಗ ಸರ್ಕಾರ ಹೋಗ್ಬೇಕಷ್ಟೇ, ಹೋಗ್ಬೇಕು ಅಂತ ಹೋಗ್ಬೇಕಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.